ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸಂಬಂಧಪಟ್ಟಿರುವಂತಹ ಅಂದ್ರೆ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಪ್ರಿಪೋಸಿಷನ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗ್ರಿ. ನಿನ್ನೆ ಕ್ಲಾಸ್ ನಲ್ಲಿ ನಾನು ಪ್ರಿಪೋಸಿಷನ್ ಅಂದ್ರೆ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ಉದಾಹರಣೆಗಳನ್ನ ತಿಳಿಸಿನಿ. ಆದ್ರೆ ಇವತ್ತಿನ ಕ್ಲಾಸ್ ಒಳಗ ಅದರ ಮೇಲೆ ಕೇಳಲಾಗುವಂತಹ ಪ್ರಶ್ನೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ರಿ. ಅದಕ್ಕೆ ಕ್ಲಾಸ್ ಅನ್ನ ಸರಿಯಾಗಿ ನೋಡ್ಕೊರಿ. ಅಂದ್ರೆ ನಿಮ್ಗೆ ಏನಾದ್ರು ಬೇಕಪ್ಪ ಅಂದ್ರೆ ನೋಟ್ಸ್ ಕೂಡ ಮಾಡ್ಕೋಬಹುದು. ಫಸ್ಟ್ ನೋಡ್ರಿ, ರಾಮ ಇಸ್ ಇನ್ ಸ್ಕೂಲ್. ರಾಮ ಇಸ್ ಇನ್ ಸ್ಕೂಲ್. ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್. ಅಂದ್ರೆ ರಾಮ ಇಲ್ಲಿ ಎಲ್ಲೇನಪ್ಪ ಅಂದ್ರೆ ಶಾಲೆಯ ಒಳಗೆ ಇದ್ದಾನೆ ಅಂತ ಅರ್ಥ. ಇದ್ರ ಅರ್ಥನು ರಾಮ ಎಲ್ಲಿದ್ದಾನೆ? ಶಾಲೆಯ ಒಳಗಡೆ ಇದ್ದಾನೆ. ಹಾಗಂದ್ರೆ ಇದರಲ್ಲಿ ಬರುವಂತ ಸರಿಯಾಗಿರುವಂತ ಒಂದು ಪ್ರಿಪೋಸಿಷನ್ ಏನ್ ಮಾಡ್ಬೇಕು ನೀವು ಆಯ್ಕೆ ಮಾಡಬೇಕು. ಚೂಸ್ ಅಂದ್ರೆ ಆಯ್ಕೆ ಮಾಡುವುದು. ಏನ್ ಆಯ್ಕೆ ಮಾಡಬೇಕು ಅಂದ್ರೆ ಕರೆಕ್ಟ್ ಅಂದ್ರೆ ಸರಿ ಇರುವಂತ ಪ್ರಿಪೋಸಿಷನ್ ಅನ್ನ ಅಥವಾ ಉಪಸರ್ಗವನ್ನು ಏನ್ ಮಾಡಬೇಕು? ಆಯ್ಕೆ ಮಾಡಬೇಕು. ಅದೇ ಇಲ್ಲಿ ನೋಡುವಾಗ ಉತ್ತರ ಯಾವ್ದು ಬರುತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ, ಇನ್ ಅಂದ್ರೆ ಒಳಗಡೆ. ರಾಮ ಇಲ್ಲದಪ್ಪ ಅಂದ್ರೆ ಶಾಲೆಯ ಒಳಗಡೆ ಇದ್ದಾನೆ ಅಂತ ಅರ್ಥ. ಅದತ್ತು ಈ ಪದ ಮತ್ತು ಈ ಪದದ ನಡುವೆ ಸಂಬಂಧವನ್ನ ಕಲ್ಪಿಸುವಂತ ಪದ ಯಾವ್ದಕ್ಕಂದ್ರ ಇನ್. ಏನು ಈ ಪದ ಮತ್ತು ಈ ಪದದ ನಡುವೆ ಸಂಬಂಧವನ್ನ ಕಲ್ಪಿಸುವಂತ ಪದ ಯಾವ್ದಾಗತ್ತ? ಇನ್. ಇದಕ್ಕೆ ನಾವೇಂತೀವಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಅಂದ್ರೆ ಆಪ್ಷನ್ ನಂಬರ್ ಯಾವುದು? ಸಿ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಒನ್, ದ ಪೆನ್ ಈಸ್ ಆನ್ ದ ಬುಕ್. ಏನು ದ ಪೆನ್ ಈಸ್ ಆನ್ ದ ಬುಕ್. ಇಲ್ಲಿ ಕೂಡ ಎರಡು ನೌನ್ಗಳನ್ನು ನೋಡ್ತೇವೆ ನಾವು. ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್. ಹಿಂದೆ ಕ್ಲಾಸ್ ಹೇಳಿದಂಗ ಇದು ಪ್ರೊನೌನ್ ಮತ್ತು ನೌನ್ ಹಾಗೂ ನೌನ್ ಮತ್ತು ನೌನ್ ನಡುವೆ ಸಂಬಂಧವನ್ನ ಕಲ್ಪಿಸುವಂತ ಪದ ಏನಕ್ಕಂದ್ರೆ ಪ್ರಿಪೋಸಿಷನ್. ಅದೇ ರೀತಿ ಪೆನ್ ಕೂಡ ನೌನ್ ಆಗುತ್ತೆ, ಆಗ ಬುಕ್ ಕೂಡ ನೌನ್. ಈ ಎರಡು ನೌನ್ಗಳ ನಡುವೆ ಸಂಬಂಧವನ್ನ ಕಲ್ಪಿಸುವಂತ ಪದ ಆನ್. ಇಲ್ಲಿ ಪೆನ್ ಎದ್ರ ಮೇಲೆ ಐತಪ್ಪ ಅಂದ್ರೆ ಪುಸ್ತಕದ ಮೇಲೆ ಅಥವಾ ಬುಕ್ಕಿನ ಮೇಲೆ ಏನೈತಿ? ಪೆನ್ ಐತಿ. ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್. ಇಲ್ಲಿ ಕೂಡ ಏನ್ ಮಾಡ್ಬೇಕು? ನಾವು ಸರಿಯಾಗಿರುವಂತಹ ಪ್ರಿಪೋಸಿಷನ್ ಅನ್ನ ಆಯ್ಕೆ ಮಾಡಬೇಕು. ಆಪ್ಷನ್ ನೋಡ್ರಿ, ದ. ಆಪ್ಷನ್ ನಂಬರ್ ಬಿ ಪೆನ್. ಆಪ್ಷನ್ ನಂಬರ್ ಸಿ ಆನ್. ಆಪ್ಷನ್ ನಂಬರ್ ಡಿ ಬುಕ್. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವ್ದಾಗುತ್ತಂದ್ರೆ ಆನ್. ಪೆನ್ ಮತ್ತು ಬುಕ್ ಎರಡೇನಾಗುತ್ತಪ್ಪ ಅಂದ್ರೆ ನೌನ್ ಅಕೌ. ಹಾಗಾದ್ರೆ ಇದು ನೆಕ್ಸ್ಟ್ ನೋಡ್ರಿ, ರಾಧಾ ಕೇಮ್ ಫ್ರಮ್ ಹೌಸ್. ರಾಧಾ ಕೇಮ್ ಫ್ರಮ್ ಹೌಸ್ ಯಾವ ಟೆನ್ಸ್ ಆಗುತ್ತೆ? ಇದು ಫಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ ಅಂತ. ಏನು ಭೂತಕಾಲ ಪ್ರತ್ಯಯ. ಅದೇ ರಾಧಾ ಎಲ್ಲಿಂದ ಬರ್ತಾಪ ಅಂದ್ರೆ ಮನೆಯಿಂದ ಬರ್ತಾ ಅಂತ. ರಾಧಾ ಮನೆಯಿಂದ ಬಂದಳು. ಬಂದಳು ಅಂದ್ರೆ ಆಲ್ರೆಡಿ ಕಲ್ತ್ರಿ ಅಂದ್ರೆ ಕಾಲಗಳಲ್ಲಿ ಕಲ್ತ್ರಿ. ಇದು ಯಾವ್ದು ಕಾಲ ಆಗುತ್ತೆ? ಭೂತಕಾಲ ಆಗುತ್ತೆ. ಇಲ್ಲಿ ನಾವೇನ್ ನೋಡ್ಬೇಕು ಅಂದ್ರೆ ಪ್ರಿಪೋಸಿಷನ್ ನೋಡ್ಬೇಕು. ಪ್ರಿಪೋಸಿಷನ್ ಯಾವ್ದಾಗುತ್ತೆ? ಫ್ರಾಮ್, ಇನ್ ದ. ಫ್ರಾಮ್ ಅಂದ್ರೆ ಇಂದ. ಈಗಾಗಲೇ ಸೆಂಟೆನ್ಸ್ ಬರ್ತೀನಿ, ಅಲ್ಲಿ ಕೊಡ್ತೀನಿ. ಫ್ರಾಮ್ ಅಂದ್ರೆ ಇಂದ. ಎಲ್ಲಿಂದ ಬರ್ತಾಳೆ? ಮನೆಯಿಂದ ಬರ್ತಾಳೆ. ಆಪ್ಷನ್ ನೋಡ್ರಿ, ಆಪ್ಷನ್ ನಂಬರ್ ಎ ರಾಧಾ, ಬಿ ಕೇಮ್, ಸಿ ಫ್ರಾಮ್, ಡಿ ಹೌಸ್. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವಂತ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ. ಇಲ್ಲಿ ರಾಧಾ ಯಾಕೆ ಇಲ್ಲದಿದ್ದು ನೌನ್ ಆಗುತ್ತೆ. ರಾಧಾ ಒಂದು ಹೆಸರು ಐತಿ, ಅದಕ್ಕೆ ಇದನ್ನ ನಾವು ನೌನ್ ಅನ್ಕೊಳ್ತೀವಿ. ಕೇಮ್ ವರ್ಬ್ ಇದೆ. ವರ್ಬ್ ಯಾವುದು? ವರ್ಬ್. ನೆಕ್ಸ್ಟ್ ಹೌಸ್, ಇದು ಕೂಡ ಏನಾಗತ್ತಪ್ಪ ಅಂದ್ರೆ ನೌನ್. ಅಂದ್ರೆ ಸರಿಯಾಗಿ ಹೊಂದಾಣಿಕೆ ಆಗುವಂತ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಫೋರ್ತ್ ಒನ್, ರವಿ ವೆಂಟ್ ಸ್ಕೂಲ್ ಫಾರ್ ಸ್ಟಡಿ. ನೋಡ್ರಿ, ರವಿ ವೆಂಟ್ ಸ್ಕೂಲ್ ಫಾರ್ ಸ್ಟಡಿ ಅಂದ್ರೆ ರವಿ ಇಲ್ಲೇ ಶಾಲೆಗೆ ಯಾವ ಕಾರಣಕ್ಕೆ ಹೋಗ್ತಾನಪ್ಪ ಅಂದ್ರೆ ಅಧ್ಯಯನ ಮಾಡಲು ಅಥವಾ ಅಭ್ಯಾಸ ಮಾಡಕ್ಕೆ ಮಾಡ್ತಾನ. ರವಿ ಶಾಲೆಗೆ ಹೋಗ್ತಾನ. ಅಂದ್ರೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವಂತ ಆನ್ಸರ್ ನೋಡ್ರಿ, ಫೈಂಡ್ ದ ಕರೆಕ್ಟ್ ಪ್ರಿಪೋಸಿಷನ್. ಫೈಂಡ್ ಮೀನ್ಸ್ ಹುಡುಕುದಂತ. ಈ ವಾಕ್ಯದಲ್ಲಿ ನೀವೇನ್ ಮಾಡ್ಬೇಕು? ಪ್ರಿಪೋಸಿಷನ್ ಸರಿಯಾಗಿ ಹುಡುಕ್ಬೇಕು. ನೋಡ್ಬೇಕು, ಈ ಒಂದು ವಾಕ್ಯದೊಳಗ ಪ್ರಿಪೋಸಿಷನ್ ಎಲ್ಲಿರತ್ರ ಅದನ್ನ ಸರಿಯಾಗಿ ಹುಡುಕ್ಬೇಕು. ಫೈಂಡ್ ಮೀನ್ಸ್ ಹುಡುಕುವುದು. ಏನ್ ಹುಡುಕ್ಬೇಕಂದ್ರೆ ಕರೆಕ್ಟ್ ಪ್ರಿಪೋಸಿಷನ್, ಸರಿಯಾಗಿರುವಂತ ಒಂದು ಉಪಸರ್ಗಾವಯ ಅಥವಾ ಸರಿಯಾಗಿರುವಂತ ಪ್ರಿಪೋಸಿಷನ್ ನೀವು ಹುಡುಕ್ಬೇಕು. ನೋಡಿ, ರವಿ ನೌನ್ ಆಗುತ್ತಾ, ವೆಂಟ್ ವರ್ಬ್. ವೆಂಟ್ ಅಂದ್ರೆ ಹೋಗುವುದು, ಕ್ರಿಯೆ ಇದೆ, ವರ್ಬ್ ಆಗುತ್ತಾ. ನೆಕ್ಸ್ಟ್ ಫಾರ್, ಇದೇನಾಗತ್ತಿ? ಪ್ರಿಪೋಸಿಷನ್ ಆಗತ್ತೆ. ನಂತರ ಸ್ಟಡಿ, ಇದೇನಾಗತ್ತಿ? ವರ್ಬ್. ಓದುವುದೊಂದು ಏನಿದೆ? ಕೆಲಸ ಇದೆ, ಅಂದ್ರೆ ವರ್ಬ್ ಕರಿತೀವಿ. ಅಂದ್ರೆ ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗಬೇಕಂದ್ರೆ ಫಾರ್. ಅದತ್ತು ಈ ರೀತಿ ಎಕ್ಸಾಮ್ ಒಳಗೆ ಮಾಡ್ತಾರಪ್ಪ ಅಂದ್ರೆ ಪರೀಕ್ಷೆಗಳನ್ನ ಕೇಳ್ತಾರ. ಅದೇ ನಾಳೆ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಮಾಡ್ರಿ. ಒಂದು ಪ್ರಶ್ನೆಗಳನ್ನ ನೀವು ನೋಟ್ಸ್ ಕೂಡ ಮಾಡ್ಕೋಬಹುದು. ಮತ್ತೆ ಇದನ್ನ ಅಧ್ಯಯನಕ್ಕಾಗಿ ಒಂದು ಸೈಡ್ ಒಂದು ಬುಕ್ ನ ಬರೀ ತಗೊಳ್ಳಿ. ನಾಳೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಓಕೆ.